ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್. ಇನ್ ಓಲ್ಡ್ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ವರಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ಆಲ್ಮೋಸ್ಟ್ 10K ವ್ಯೂಸ್ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇದೇ ಥರ ನಮ್ಮ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ವೆಂಕಟೇಶ್ವರ ಕೂರಿಸೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಒಂದು ಟೇಬಲ್ ಮೇಲೆ ಈ ಸ್ಟೋರೇಜ್ ಯೂಸ್ ಮಾಡ್ತಾರಲ್ಲ ಈ ಥರ ಸ್ಟೀಲ್ ಡಬ್ಬಗಳನ್ನ ಎರಡು ತೊಗೊಂಡು ಅದರ ಮೇಲೆ ಒಂದು ಕಳಶ ಇಟ್ಟು ಸೊ ಈ ಮೂರನ್ನು ಟೇಪಿಂದ ಸೆಕ್ಯೂರ್ ಮಾಡ್ಕೊಬೇಕು. ಇನ್ನು ಬಿಂದಿಗೆ ಕಂಠಕ್ಕೆ ಹಾಗೆ ಬಿಂದಿಗೆ ಕೆಳಭಾಗಕ್ಕೆ ದಾರದ ಸಹಾಯದಿಂದ ಈ ಥರ ಎರಡು ಕಂಬಿನ ಕಟ್ಕೊಬೇಕು. ಈಗ ಇದಕ್ಕೆ ಕಾಲಿಗೆ ಕಟ್ಕೊಬೇಕು. ಈಗ ಬಾರ್ಡ್ರ್ ಹೈಲೈಟ್ ಆಗಿರೋ ಪಂಚೆ ತೊಗೊಬೇಕು. ಸಪೋಸ್ ಪಂಚೆ ಇಲ್ಲ ಅಂದರೆ ಯಾವುದಾದ್ರೂ ಪಂಚೆ ಥರ ಕಾಣಿಸೋ ಸೀರೆನ ಬಾರ್ಡ್ರ್ ಹೈಲೈಟ್ ಆಗಿರಬೇಕು ಅಂಥ ಸೀರೆನ ಕೊಂಗಿನ ಕಡೆಯಿಂದ ಒಂದು 4-5 ಫ್ಲೀಟ್ಸ್ ಬರೋಗೆ ನೋಡಿಕೊಂಡು ಮುಕ್ಕಾಲು ಭಾಗದಷ್ಟು ಸೀರೆನ ಈ ಥರ ಪ್ಲೀಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಬೇಕು. ಈಗ ಸೀರೆ ಇನ್ನೊಂದು ಕಡೆಯಿಂದ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಕಾಲುಗಳ ಒಳಗಡೆಯಿಂದ ಸೀರೆ ತಗೊಂಡು ಅಂಟಾಕೊಬೇಕು. ಇನ್ನು ಆ ಗಂಟದ ಕೆಳಗಡೆ ಇರೋ ಸೀರೆನ ಮೇಲೆ ತಗೊಂಡು ಈ ಥರ ದಾರಕ್ಕೆ ಸಿಗಾಕ್ಸ್ಬೇಕು. ಮಿಕ್ಕಿರೋ ಸೀರೆನ ಕಾಲಿಗೆ ಒಂದು ಸುತ್ತ ಹಾಕಿ ಬಾರ್ಡ್ರ್ ಮೇಲೆ ಬರೋದೇ ನೋಡಿಕೊಂಡು ಮತ್ತೆ ದಾರಕ್ಕೆ ಸಿಗಾಕ್ಸ್ಬೇಕು. ಇದೇ ಥರ ಮತ್ತೊಂದು ಕಾಲಿಗೂ ಬಾರ್ಡ್ರ್ ಮೇಲೆ ಬರುವಾಗ ನೋಡಿಕೊಂಡು ಪಿನ್ ಮಾಡ್ಕೊಬೇಕು. ಇನ್ನು ಈ ಸ್ಟೇಜಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಮಾಮೂಲಿ ಕಚ್ಚೆ ಪಂಚೆ ಹೇಗೆ ಉಡ್ಸೋದು ಅಂತ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನಿಮಗೆ ಒಂದು ಐಡಿಯಾ ಬರುತ್ತೆ. ಈಗ ಮಿಕ್ಕಿರೋ ಸೀರೆನ ವಿಡಿಯೋದಲ್ಲಿ ತೋರಿಸೋ ಥರ ಬಿಂದಿಗೆ ಸುತ್ತ ಸುತ್ಕೊಳ್ತಾ ಹೋಗಬೇಕು. ಇನ್ನು ಪ್ಲೀಟ್ ಮಾಡಿರೋ ಸೀರೆ ಕೊನೆಯ ಭಾಗನ ಸುತ್ತಿರ್ತಿರಲ್ಲ ಅದರ ಒಳಗಿನ ತಗೊಂಡು ವಿಡಿಯೋದಲ್ಲಿ ತೋರಿಸೋ ಥರ ಡ್ರೇಪ್ ಮಾಡ್ಕೊಬೇಕು. ಈಗ ಬಿಂದಿಗೆಗೆ ಒಂದು ಬಟ್ಟೆ ಕಟ್ಕೊಂಡು ಅದಾದಮೇಲೆ ಕೈಗಳನ್ನ ಫಿಕ್ಸ್ ಮಾಡ್ಕೊಬೇಕು. ಈಗ ವೆಲ್ವೆಟ್ ಬಟ್ಟೆಯಿಂದ ಕೈಗಳನ್ನ ಹಾಗೆ ಬಿಂದಿಗೆನ
ವಿಡಿಯೋದಲ್ಲಿ ತೋರಿಸೋ ಥರ ಕವರ್ ಮಾಡ್ಕೊಬೇಕು. ಈಗ ವೆಂಕಟೇಶ್ವರ ಬಾಡಿ ಕಂಪ್ಲೀಟ್ ಆಗಿದೆ. ಈಗ ಒಂದೊಂದೇ ಒಡವೆನ ದೇವರಿಗೆ ಹಾಕ್ತಾ ಹೋಗಬೇಕು. ಲಾಸ್ಟಲ್ಲಿ ತೆಂಗಿನಕಾಯಿ ಇಟ್ಟು ವೆಂಕಟೇಶ್ವರ ಮುಖವಾಡನ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದರೆ ನಮ್ಮ ಫೈನಲ್ ಲುಕ್ ರೆಡಿಯಾಗಿದೆ.